ನೂತನ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅವರಿಗೆ ಶುಭವಾಗಲೆಂದು ಶ್ರೀ ಕಾಲಭೈರೇಶ್ವರ ದೇವಸ್ಥಾನದಲ್ಲಿ ಒಕ್ಕಲಿಗ ಒಕ್ಕೂಟದಿಂದ ವಿಶೇಷ ಪೂಜೆಯನ್ನು ಗೌರಮೇಶ್ ಗೌಡ ಅವರು ಹಮ್ಮಿಕೊಂಡಿದ್ರು. ಇನ್ನು ರಾಜ್ಯದಲ್ಲಿ ಒಕ್ಕಲಿಗ ಮುಖಂಡರಾದ ಡಿಕೆ ಶಿವಕುಮಾರ್ ಅವರು ಕರ್ನಾಟಕ ಸರ್ಕಾರದ ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತಿರುವ ಹಿನ್ನೆಲೆಯಲ್ಲಿ ಅವರ ಸರ್ಕಾರಕ್ಕೆ ಯಾವುದೇ ವಿಘ್ನಗಳು ಬಾರದಂತೆ ಅವರ ಅವಧಿಯಲ್ಲಿ ರಾಜ್ಯ ಇನ್ನಷ್ಟು ಅಭಿವೃದ್ಧಿಯಾಗಲೆಂದು ದೇವರು ಅವರಿಗೆ ಆಯಸ್ಸು ಆರೋಗ್ಯ ಕರುಣಿಸಲೆಂದು ಶಿವಮೊಗ್ಗ ಜಿಲ್ಲೆಯ ಸಮಸ್ತ ಒಕ್ಕಲಿಗರ ಪರವಾಗಿ ಒಕ್ಕಲಿಗರ ಒಕ್ಕೂಟವು ಶ್ರೀ ಕಾಲಭೈರವೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಹಾಗೂ 101 ಈಡುಗೈ ಹೊಡೆಯುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಒಕ್ಕಲಿಗ ಮುಖಂಡ ಡಿಕೆ ಶಿವಕುಮಾರ್ ಅವರಿಗೆ ಜೈ. ಒಕ್ಕಲಿಗ ಮುಖಂಡ ಡಿಕೆ ಶಿವಕುಮಾರ್ ಅವರಿಗೆ ಜೈ. ಒಕ್ಕಲಿಗರ ಒಕ್ಕೂಟದಿಂದ ನಾವಿವತ್ತು ಇಲ್ಲಿ ಪೂಜೆ ಮಾಡಿಸಿರೋದು ಡಿಕೆ ಶಿವಕುಮಾರ್ ಒಳ್ಳೇದಾಗ್ಲಿ ಅಂತ. ಒಕ್ಕಲಿಗರ ಸನ್ನಿಧಿನಲ್ಲಿ ಇವತ್ತು ನಾವು ಪೂಜೆ ಎಲ್ಲರೂ ಸೇರಿ ಪೂಜೆ ಮಾಡಿದೀವಿ. ಏನಿವತ್ತು ಕರ್ನಾಟಕ ಸರ್ಕಾರದ ನೂತನ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಶಿವಮೊಗ್ಗ ಆದಿಚುಂಚನಗಿರಿ ಶಾಖಾ ಮಠದ ಕಾಲಭೈರವೇಶ್ವರ ಸನ್ನಿಧಾನದಲ್ಲಿ ಶಿವಮೊಗ್ಗ ಜಿಲ್ಲೆ ಒಕ್ಕಲಿಗರ ಒಕ್ಕೂಟದ ವತಿಯಿಂದ ಅವರ ಸರ್ಕಾರಕ್ಕೆ ಯಾವುದೇ ರೀತಿ ವಿಘ್ನಗಳು ಬರಬಾರ್ದು ಅಂತೇಳಿ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗಿದೆ. ಅದೇ ರೀತಿಯಲ್ಲಿ ಅವ್ರಿಗೆ ಯಾರೋ ಕೆಟ್ಟ ದೃಷ್ಟಿ ಬರಬಾರ್ದು ಅಂತೇಳಿ 101 ಈಡ್ಗಾಯನ್ನು ಹೊಡೆಯುವಂಥ ಕೆಲಸವನ್ನು ಮಾಡಿದ್ದೀವಿ. ಗೌರಮೇಶ್ ಗೌಡ, ಜಿಲ್ಲಾಧ್ಯಕ್ಷರು, ಶಿವಮೊಗ್ಗ ಜಿಲ್ಲಾ ಒಕ್ಕಲಿಗರ ಒಕ್ಕೂಟ. ಏಕೆ ಅಂತ ಅಂದರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಿರೋದು ಒಕ್ಕಲಿಗರ ಜನಾಂಗದಲ್ಲಿ ಎಲ್ಲರಿಗೂ ಖುಷಿ ಕೊಟ್ಟಿದೆ. ಒಂದು ಅವರು ಖುಷಿ ಕೊಟ್ಟಿರೋದಕ್ಕಿಂತ ಒಳ್ಳೆ ಕೆಲಸ ಮಾಡಲಿ, ಇವರಾದರೂ ಬಂದು ಆ ಗ್ಯಾರಂಟಿ ಯೋಜನೆಗಳು ಬದಲಿ ರೈತರಿಗೆ, ಮುಖ್ಯವಾಗಿ ರೈತರು ಎಷ್ಟು ಜನ ಸಾಯ್ತಾ ಇದ್ದಾರೆ, ಆ ರೈತರಿಗೆ ಯುವಕರಿಗೆ ಉದ್ಯೋಗ ಇಲ್ಲ. 2,000-3,000 ಕೊಟ್ಬಿಟ್ರೆ ಅದು ಯಾವುದಕ್ಕೂ ಸಲ್ಲಲ್ಲ. ಹಾಗಾಗಿ ಅವ್ರಿಗೆ ಉದ್ಯೋಗ ಸಿಗಲಿ, ಆಮೇಲೆ ಕೊಡಲಿ ಯಾವ್ದಾದ್ರು ಪ್ರಯತ್ನ ಮಾಡಿ ಉದ್ಯೋಗ ಕೊಡಲಿ. 2,000-3,000ದಿಂದ ಏನು ಅವ್ರು ಪೆಟ್ರೋಲಿಗೆ ಆಗೋದಿಲ್ಲ. ಹಾಗಾಗಿ ಅವ್ರದ್ದಾದೇ ಒಂದು ಉದ್ಯೋಗ ಇಂಟರ್ನೆಟ್ ಕ್ರಿಯೇಟ್ ಮಾಡಿ ಯಾವ್ದಾದ್ರು ಒಂದು ಉದ್ಯೋಗ ಕೊಡಲಿ ಅನ್ನೋ ದೃಷ್ಟಿಯಿಂದ. ಆಮೇಲೆ ಜನಾಂಗದ ನಾಯಕ, ನಾವು ಒಂದು ರಾಜ್ಯಾಧ್ಯಕ್ಷೆಯಾಗಿ ಅಖಿಲ ಕರ್ನಾಟಕ ಒಕ್ಕಲಿಗರ ಮಹಿಳಾ ಘಟಕದಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಈ ಜನರಿಗೆ ಒಳ್ಳೆತಿಗಾಗಿ, ಜನಾಂಗಕ್ಕೆ ಒಳ್ಳೇದಾಗಬೇಕು ಅಂತ ಇವರೆಲ್ಲರೂ ಒಟ್ಟಿಗೆ ಸೇರಿಕೊಂಡು ಪೂಜೆ ಮಾಡಿಸಿ ಕೆಲಸ ಮಾಡ್ದು. ಆದರೂ ಒಕ್ಕಲಿಗರ ಒಕ್ಕೂಟ ಒಳ್ಳೆ ಕೆಲಸ ಮಾಡ್ತಾ ಇದೆ. ನಾವು ಒಂದು ಸೈಟಿನ ವ್ಯವಸ್ಥೆ ಎಲ್ಲ ಮಾಡಿದ್ದೀವಿ ಅಂತ ಅಂದಾಗ ನಾನಲ್ಲಿ ಗೌರವಾಧ್ಯಕ್ಷೆಯಾಗಿ ಕೆಲಸ ಮಾಡಬೇಕಾದ್ರೆ